ಸರ್ಪಾಸ್ ನನ್ನ ಜೀವನದಲ್ಲೇ ಹೋಗಿದ್ದು ಫಸ್ಟ್ ಸ್ನೋ ಟ್ರಕ್. 2-3 ವರ್ಷದಿಂದ ನಾವು ಲಡಾಖ್ ಸ್ಪಿಟಿ ಅಥವಾ ಸ್ನೋ ಟ್ರಕ್ ಮಾಡೋಣ ಅಂದ್ಕೊಂಡು ಆಗಿರಲಿಲ್ಲ. 23 ಏಪ್ರಿಲ್ 2026 ಫೈನಲಿ ನಾವು 4 ಜನ ಫ್ರೆಂಡ್ಸ್ ಸೇರಿ ಒಂದು ಸ್ನೋ ಟ್ರಕ್ ಪ್ಲ್ಯಾನ್ ಮಾಡಿದ್ವಿ. ನಾನು, ವಿಂಗಿ, ಹರ್ಷ, ಯೋಗಿ. 13,800 ಫೀಟ್ ಅಬೋವ್ ದ ಸೀ ಲೆವೆಲ್, 5 days, 42 ಕಿಲೋಮೀಟರ್ಸ್ ಈಸಿ ಆಗಿಲ್ಲ. ಬಟ್ ನಾವು ಹಾಕಿದ ಅಷ್ಟು ಎಫರ್ಟ್ಸು ಸಮ್ಮಿಟಿಗೆ ಹೋಗಿ ನಿಂತಾಗ ಪ್ರತಿಯೊಂದು ಇಂಚು ವರ್ತಿಟ್ಟಿತ್ತು. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಬೆಂಗಳೂರಿಂದ ಫ್ಲೈಟ್ ಹತ್ಕೊಂಡು ಡೆಲ್ಲಿಗೆ ಬಂದು, ಡೆಲ್ಲಿಯಿಂದ ಬಸ್ ಹತ್ಕೊಂಡು, ಅದು ಕ್ರೇಜಿ ಸ್ಟೋರಿ. ಬಸ್ಸು ಬುಕ್ ಮಾಡಿರಲಿಲ್ಲ, ಲಾಸ್ಟ್ ಮೂಮೆಂಟ್ ಸಿಕ್ತು. ಅಲ್ಲಿಂದ ನಾವು ಬಂದರ್ ಅಂತ ಒಂದು ವಿಲೇಜಿಗೆ ಬಂದ್ವಿ. ಅಲ್ಲಿಂದ ಇಲ್ಲಿ ಲೋಕಲ್ ಬಸ್ ಹತ್ಕೊಂಡು ನೋಡಿ ಎತ್ತರ ಲೋಕಲ್ ಬಸ್ಸು 80 ರೂಪಾಯಿ ಟಿಕೆಟು ಹತ್ಕೊಂಡು ಕಸೋಲಿಗೆ ಬಂದಿದ್ದೀವಿ. ಕಸೋಲ್ ಮಾತ್ರ ಫಸ್ಟ್ ಲವ್ ಅಟ್ ಫಸ್ಟ್ ಸೈಟ್ ಅದಾರಲ್ಲ ಆ ಥರ ಕ್ರೇಜಿ ಇತ್ತು ನೋಡಿ. ಇಲ್ಲಿ ನೋಡಿದ್ರೆ ನದಿ, ಮೇಲ್ ನೋಡಿದ್ರೆ ಮೌಂಟೇನ್ಸು, ಸ್ನೋ ಕ್ಯಾಪ್ ಮೌಂಟೇನ್ಸು, ಕ್ರೇಜಿ ಇದೆ ಕಸೋಲು. ಇವತ್ತಿಂದ ನಮ್ಮದು ಸರ್ಪಾಸ್ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ನೋಡೋಣ, ಕ್ರೇಜಿ ಇರುತ್ತೆ. ಕಸೂಲಲ್ಲಿ ಮೋಮೋಸ್ ತಿಂದ್ಕೊಂಡು ದ ಟ್ರೂ ಹಿಮಾಲಯನ್ ಹೈಕ್ಸ್ ಜೊತೆ ಹೋಗಿದ್ದು. ಕನ್ಸೆಂಟ್ ಫಾರ್ಮಿಂಗ್ ಎಲ್ಲ ಸೈನ್ ಹಾಕಿ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ಒಂದು ಟ್ರಕ್ ಬ್ರೀಫಿಂಗ್ ಎಲ್ಲ ಮುಗೀತು. ದೊಡ್ಡ ಲಗೇಜೆಲ್ಲ ಇಟ್ಟಾಯಿತು. ಬೇಕಾಗಿರೋದು ಮಾತ್ರ ಎತ್ಕೊಂಡು ಗೋಯಿಂಗ್ ಟುವರ್ಡ್ಸ್ ಸರ್ಪಾಸ್. ಜಾಸ್ತಿ ದೂರ ಏನಿರಲ್ಲ, 5 ಕಿಲೋಮೀಟರ್ಸ್ ಅಷ್ಟೇ. 5 ಕಿಲೋಮೀಟರ್ಸ್ ಹೋಗಿ ನಮ್ಮ ಕ್ಯಾಂಪಲ್ಲಿ ಸ್ಟೇ ಆಗೋದಷ್ಟೇ. ಹೋಗ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ಬಾಯ್ಸ್. ಪಾಡಿಕ ರೀಸನ್ ಯಾವಾಗ ಬೇಕಾದ್ರೂ ಫ್ಲೈನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇವಾಗ ಕಮ್ಮಿ, ಮಳೆ ಇಲ್ವಲ್ಲ. ಸೊ ಕಸೋಲ್ ಬಿಟ್ಟು ಒಂದು 2-3 ಕಿಲೋಮೀಟರ್ಸ್ ಮುಂದೆ ಬಂದಿದ್ವಿ. ಇವತ್ತು ಗ್ರಹಣ್ ವಿಲೇಜ್ಗೆ ಒಂದು 5 to 6 ಕಿಲೋಮೀಟರ್ಸ್ ನಡೆದು ಅಲ್ಲಿ ಇವತ್ತು ಹೋಮ್ ಸ್ಟೇನೇ ಇರುತ್ತೆ, ಟೆಂಟ್ ಏನಿರಲ್ಲ. ಸೊ ಆಲ್ಮೋಸ್ಟ್ ಇವತ್ತು ರೋಡಲ್ಲೇ ಹೋಗ್ತಾ ಇದ್ವಿ. ಇಲ್ಲಿ ಜೀಪು ಹೋಗುತ್ತೆ, ಬಟ್ ವಾಮ ಬಾಗ್ಲಿ ಅಂತ ರೋಡಲ್ಲೇ ಹೋಗ್ತಾ ಇದ್ವಿ ಗ್ರಹಣ್ ವಿಲೇಜ್ಗೆ. 6 ಕಿಲೋಮೀಟರ್ಸಲ್ಲಿ 3 ಕಿಲೋಮೀಟರ್ಸ್ ಕವರ್ ಆಗಿದೆ. ಇದೊಂದು 3 ಕಿಲೋಮೀಟರ್ಸ್ ಹೋದರೆ ಇವತ್ತಿನ ಕತೆ ಮುಗೀತು. ಈನಾಗೆ ವೆಜ್ ಬಿರಿಯಾನಿನೋ ವೆಜ್ ಪಲಾವ ಕೊಟ್ಟಿದ್ದಾರೆ. ಊಟಗಳು ಹಾಕ್ಕೊಂಡು ಮೇಲೆ ಹೋಗೋದಷ್ಟೇ. ಕಸೋಲಿಂದ ನೋಡಿದಾಗ ಸ್ನೋ ಕ್ಯಾಪ್ ಮೌಂಟೇನ್ಸು ಫುಲ್ಲು ದೂರ ಕಾಣಿಸ್ತಿದ್ದು. ಬಟ್ ಇವಾಗ ಒಂದು 4 ಕಿಲೋಮೀಟರ್ಸ್ ಬಂದಾದ್ಮೇಲೆ ಎಲ್ಲಿದೆ ನೋಡಿ. ಇಲ್ಲೇ ಸ್ನೋ ಕ್ಯಾಪ್ ಮೌಂಟೇನ್ಸ್ ಇದೆ. ಕ್ರೇಜಿ. 4 ಬಾಕ್ಸ್ ಅನ್ನ, 4 ಬಾಟ್ಲು ನೀರು, 47 ಕಿಲೋಮೀಟರ್ಸ್. ಇನ್ನು 47 ಕಿಲೋಮೀಟರ್ಸು. ಫೈನಲಿ ವೆಲ್ಕಮ್ ಟು ಗ್ರಹಣ್. 7,700 ಮೀಟರ್ಸ್. ಆಲ್ಮೋಸ್ಟ್ 12 ಗಂಟೆಗೆ ಬಿಟ್ಟು ಆಲ್ಮೋಸ್ಟ್ 4:35 ಗ್ರಹಣ್ ವಿಲೇಜಿಗೆ ಬಂದಿದ್ವಿ. ನಮ್ಮ ಸ್ಟೇಯಿಂದ ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ಇತ್ತು. ಫಸ್ಟ್ ದಿನ ಚಿತ್ತಾಲ್ ಪದೇಲ್ ಮಾಡಿ ಸಾಕಿದ್ರು. ಕ್ರೇಜಿ. ಇವಾಗ ಹೋಗಿ ಹೋಮ್ ಸ್ಟೇ ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಎದ್ದೇಳೋದು, ಊಟ ಗೀಟ ಮಾಡಿ ಅಲ್ಲಿ ಹೋಗಿ ಹೋಮ್ ಸ್ಟೇ ತೋರಿಸ್ತೀನಿ ಹೆಂಗಿದೆ ಅಂತ. ಇದು ಗ್ರಹಣ್ ವಿಲೇಜ್, ಎಲ್ಲ ವುಡನ್ ಮನೆಗಳು. ಕರೆಕ್ಟಾಗಿ ಗ್ರಹಣ್ ವಿಲೇಜ್ ಬಂದ್ವಿ. ಮಳೆ ಸ್ಟಾರ್ಟ್ ಆಯಿತು. 5 ನಿಮಿಷ ರೂಮಿಗೆ ಸೇರ್ಕೊಳ್ಳಿಲ್ಲ ಅಂದರೆ ಬ್ಲಾಸ್ಟ್ ಆಯ್ತೀವಿ. ಗಾಡಿ ಇಲ್ಲ, ಏನಿಲ್ಲ, ಬರೀ ನಡ್ಕೊಂಬರ್ಬೋದು ನೋಡ್ರಿ ಮರ. Day 1 satisfied 200%. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಫಸ್ಟ್ ಡೇ 10 ಕಿಲೋಮೀಟರ್ಸ್ ಸರ್ಪಾಸ್ ಡನ್. ಒಳ್ಳೆ ಹೋಮ್ ಸ್ಟೇ ಬಂದಿದ್ದೀವಿ, ಫುಲ್ ವುಡ್ಡನ್ನು. ಹೆಂಗಿತ್ತು ಬಾಯ್ಸ್? ಕಿಲಾಡಿ ಥರ ಆಯ್ತಾ? ಹ್ಯಾಪಿ ಎಂಡಿಂಗ್ ಅಲ್ಲ ಗ್ರ್ಯಾಂಡ್ ವಿಲೇಜು? ಕ್ರೇಜಿ ಇತ್ತು ವಿಲೇಜ್ ನೋಡಿದ. ಗ್ರಹಣ್ ವಿಲೇಜ್ ಬಂದ್ವಿ. ಸೊ ಆಲ್ಮೋಸ್ಟ್ ಕೆಳಗಡೆ ಕ್ಯಾಂಪ್ ಸೈಟಿಂದ 10 ಕಿಲೋಮೀಟರ್ಸ್ ಕ್ರೇಜಿ ಆಗಿತ್ತು. ಫಸ್ಟ್ ಡೇನೇ ಫುಲ್ ಬ್ಲಾಸ್ಟ್. ಸೆಕೆಂಡ್ ಡೇ ಸ್ವಲ್ಪ ಕಮ್ಮಿ ಇರುತ್ತೆ. ಇವಾಗ ಲೆಟ್ಸ್ ಡೂ ರೂಮ್ ಟೂರ್.
ಇಲ್ಲಿ 4 ಬೆಡ್ಸ್, ವಾಶ್ರೂಮು. ಹಿಂಗೆ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋದರೆ ಇಲ್ಲಿ ಇನ್ನೊಂದು 4 ಜನ ಅಷ್ಟೇ ಆಗತ್ತಲ್ಲ. 5 ಜನ ಫುಲ್ಲು ವುಡನ್ ಸ್ಟೇ, ಕ್ರೇಜ್ ಇದೆ. ಹಂಗೆ ಆಚೆ ಬಂದರೆ ಅಸಲಿ ಮ್ಯಾಟರ್ ಇದ್ದಾರೆ. ಇಲ್ಲಿ ನೋಡಿದ್ರೆ ಗ್ರೀನ್ ಮೌಂಟೇನ್ಸು, ಹಂಗೇ ಒಂಚೂರು ಹಿಂಗೆ ಬಂದರೆ ಸ್ನೋ ಕ್ಯಾಪ್ ಮೌಂಟೇನ್ಸ್. ಗ್ರ್ಯಾಂಡ್ ವಿಲೇಜ್ ನೀವೇನು ನೋಡಿದ್ರಿ ಅದೊಂದು ಬಿಟ್ಟದ ಮೇಲಿರೋ ಒಂದು ಹಳ್ಳಿ. ಮುಂಚೆ ಅಲ್ಲಿಗೆ ರೋಡ್ ಆಕ್ಸೆಸ್ ಏನೂ ಇರಲಿಲ್ಲ, ಬಟ್ ಇವಾಗ ರೋಡ್ ಆಕ್ಸೆಸ್ ಮಾಡ್ತಿದ್ದಾರೆ. ಸೊ ಸಂಜೆ ನಾವು ರೂಮಿಗೆ ಬಂದು ಒಂದು ರೌಂಡೆಲ್ಲ ಆಚೆ ಓಡಾಡ್ಕೊಂಡು ಗೇಮ್ಸ್ ಎಲ್ಲ ಆಡಿದ್ವಿ. ಕ್ರೇಜಿ ಇತ್ತು ನೈಟು. ಮಲಗಿ ಬೆಳಗ್ಗೆ ಎದ್ದು ಅಲ್ಲಿಂದ ನಾವು ಡೇ 2 ಸ್ಟಾರ್ಟ್ ಮಾಡಿದ್ವಿ. ಡೇ 2 ಬಂದು ಗ್ರ್ಯಾಂಡ್ ವಿಲೇಜಿಂದ ಮಿಂತಾಜನ ಒಂದು ಕ್ಯಾಂಪ್ ಸೈಟಿಗೆ ಇರುತ್ತೆ, ಅದು ಕ್ರೇಜಿ ಇದೆ ಕ್ಯಾಂಪ್ ಸೈಟು. ಇಟ್ಸ್ ಡೇ 2 ಲಂಚ್ ಪ್ಯಾಕ್ ಮಾಡಿಸ್ಕೊಂಡು ಗ್ರ್ಯಾಂಡ್ ವಿಲೇಜಿಂದ ಬಿಟ್ಟಿದ್ವಿ. ಇಲ್ಲಿಂದ 6 ಕಿಲೋಮೀಟರ್ಸ್ ನೆಕ್ಸ್ಟ್ ಬೇಸ್ ಕ್ಯಾಂಪಿಗೆ. ಫುಲ್ ಇನ್ಕ್ಲೈನ್ ಇರೋದು ಇವತ್ತು, ಬಟ್ ಮಜಾ ಬರುತ್ತೆ. ಕ್ರೇಜ್ ಇದ್ದು ನಿನ್ನ ಹತ್ರ ಒಳ್ಳೆ ನಿದ್ದೆ ಬಂತು. ಮಾತ್ರ ಚಳಿ ಇತ್ತು, ಬಟ್ ಬೆಡ್ಶೀಟ್ ಹಾಕೊಂಡಾಗ ಒಳ್ಳೆ ನಿದ್ದೆ. ಹೋಮ್ ಸ್ಟೇ ಕೂಡ ಫೈನು, ಊಟ ಕೂಡ ಫೈನ್. ಇಲ್ಲಿ ನೋಡಿ ಮೌಂಟೇನ್ ಗೋಟ್ಸ್. ಮೌಂಟೇನ್ ಎಲ್ಲ ಐತಲ್ಲ ಪಾಯಿಂಟ್ ಇಲ್ಲಿ ಮತ್ತೆ ಅದು ಕುರಿ ಅಲ್ವಾ, ಶೀಪ್, ಮೌಂಟೇನ್ ಶೀಪ್. ಮುಂದೆ ಸಿಗುವ. ಫಸ್ಟ್ ಬ್ರೇಕು ಆಫ್ಟರ್ ಎಷ್ಟು 1 ಕಿಲೋಮೀಟ್ರ್ ಬಂದವ, ಅರ್ಧ ಕಿಲೋಮೀಟ್ರ್ ಬಂದ. ಅರ್ಧ ಕಿಲೋಮೀಟ್ರಿಗೆ ಬ್ಲಾಸ್ಟ್. ಬಟ್ ಇಲ್ಲೊಂದು ಜ್ಯೂಸ್ ಸಿಗ್ತೈತೆ ನೋಡಿ, ಫ್ಲೇವರ್. उसका नाम क्या है? बुरांश का जूस. ಸೆಕೆಂಡ್ ಪ್ಲೇಸ್ ಸ್ಟಾಪ್. 1 ಕಿಲೋಮೀಟ್ರ್ ಬಂದಿದ್ದೀವಿ, ಎಲ್ಲೋ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಲೆವೆಲ್ ಇನ್ಕ್ಲೈನ್ ಎಲ್ಲ ಇದೆ. ಹತ್ರ ಕೂತೈತೆ ಕಾಳು, ಕ್ರೇಜಿ ಐತೆ ಇವತ್ತು ಮಾತ್ರ. ಸೊ ಅದಾಗಿ ನೆಕ್ಸ್ಟ್ ಬಿಟ್ಟು ಸ್ಟಾಪ್ ಬಂದು 1 ಕಿಲೋಮೀಟ್ರ್ ಆದಮೇಲೆ ಆಲ್ಮೋಸ್ಟ್ 12:30 ಟೈಮ್ ಆಗಿತ್ತು. ಏನೋ ಲೈಟಾಗಿ ಸ್ನ್ಯಾಕ್ಸ್ ಏನೋ ಅಂದ್ಬಿಟ್ಟು ಇಲ್ಲಿ ಮೋಮೋಸು, ಟೀ ಎಲ್ಲ ಕುಡ್ಕೊಂಡು. ಟೀ ಕ್ರೇಜಿ ಐತೆ, ಎಲ್ಲ ಮಸಾಲ ಗಿಸಾಲ ಎಲ್ಲ ಹಾಕ್ಬಿಟ್ಟು ಫುಲ್ ಸ್ಟ್ರಾಂಗಾಗಿ ಮಾಡೋರೆ. ಇಲ್ಲಿನ ಕೋಲ್ಡ್ ವೆದರ್ಗೂ ಅದಕ್ಕೂ ವೆಂಕಿ ಕೈಸೆ ಬಗ್ಗಿದೆಲ್ಲ ಹಾಕೋರು ಫೈನ್ ಆಯ್ತು. ಯಾಕೆ ಅಕ್ಕ ಚಾರ್ಜ್ ಇದ್ದರ್ ಅಕ್ಕ ಬೋಲ ನಮೇ ಅಕ್ಕ ಬಹನ್ ಸಿಸ್ಟರ್ सीटू अच्छा है. आंटी जी कितना देर लगेगा? आंटी नहीं बोला. उसको बोला. क्यों चेन्नई में रहते हैं? ಇದು ವೆಜ್ ಮೋಮೋಸ್, ಫೈನ್ ಮೋಮೋಸ್ ಅಷ್ಟೇ ಹೊಡೆದಿಲ್ಲ. ಅಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಬಂದಾದ್ಮೇಲೆ ನಾವು ಲಂಚ್ ಬಾಕ್ಸ್ ಏನು ತಂದಿದ್ವಿ, ಚಪಾತಿ ಪಲ್ಯ, ಅದನ್ನು ತಿಂದ್ಕೊಂಡು ಒಂದು 5 ನಿಮಿಷ ರೆಸ್ಟ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಹೋದ್ವಿ. ಇಲ್ಲಿಂದ ಸ್ನೋ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಡೇ 2 ಮಧ್ಯಾಹ್ನ ಊಟ ಆಯಿತು, ಚಪಾತಿ ಮತ್ತು ಪಲ್ಯ ಮಾಡಿಕೊಂಡು ವಿ ಗೋಯಿಂಗ್ ಟುವರ್ಡ್ಸ್ ದ ಕ್ಯಾಂಪ್ ಸೈಟ್. ಅರ್ಧ ಕಿಲೋಮೀಟ್ರ್ ಇಲ್ಲಿಂದ. ಸೊ ಇವಾಗ ನಮ್ಗೆ ಊಟದ ಪಾಯಿಂಟ್ ಹತ್ರ ಸ್ನೋ ಸಿಗಕ್ಕೆ ಸ್ಟಾರ್ಟ್ ಆಗಿದೆ. ಕ್ರೇಜಿ ನೋಡಿ ಅಲ್ಲಿ, ಇದು ಫಸ್ಟ್ ಪಾಯಿಂಟ್ ಆಫ್ ಸ್ನೋ. ಹೋಗ್ತಾ 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 ಇನ್ನೂ ಜಾಸ್ತಿ ಸಿಗುತ್ತೆ. ಮೌಂಟೇನ್ ಮಾತ್ರ ಕ್ರೇಜಿ ಓಪನ್ ಆಗಿದೆ ಇಲ್ಲಿಂದ. ಲೈಫಲ್ಲೇ ಫಸ್ಟ್ ಸ್ನೋ ಟ್ರಕ್. ಆಲ್ ದಿಸ್ ಎಫರ್ಟ್ಸ್ ಜರ್ನಿ ಓನ್ಲಿ ಫಾರ್ ದಿಸ್. ಸ್ವರ್ಗದ ಬಾಗಿಲು ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಾ? ಐಸೈ ಲಗೇಗ ಹಿಂಗೆ ಕಾಣಿಸುತ್ತೆ. ಇಲ್ಲಿ ಫಸ್ಟ್ ಸ್ನೋ, ಲೈಫ್ ಫಸ್ಟ್ ಸ್ನೋ. ಕ್ರೇಜಿ ಇದೆ. ಓ ಅಲ್ಲಿ ಅದೇ ಕ್ಯಾಂಪ್. लाइफ की फर्स्ट स्नो ट्रक क्रेज है.
ಕ್ಯಾಂಪ್ ಸೈಟ್ ರೀಚ್ ಆದ್ವಿ. ಇಲ್ಲಿಂದ ಕೆಳಗಡೆ ಹಿಡ್ಕೊಂಡು ಹೋಗ್ಬೇಕು. ಹಾಗೆ ರೆಡಿ ನೋಡ್ತೀರಾ. ಅದೇ ಕ್ರೇಜಿ ಲೊಕೇಶನ್ ಇದೆ. ವರ್ತ್ ಇಟ್. 6 hours ಟ್ರಕ್, 6 kilometer. ಕ್ರೇಜಿ ವರ್ತ್ ಇಟ್. ಕ್ಯಾಂಪ್ ಸೈಟ್ ಹತ್ರ ಬಂದ್ವಿ. ಮಳೆ ಬರ್ತಿದೆ, ಸ್ನೋನು ಬೀಳ್ತಾ ಇದೆ ಅನ್ಸುತ್ತೆ. ಗುಡ್ಡೆ ಸ್ನೋ, ಇದು ಐಸ್ ಸ್ನೋ ಥರ ಬೀಳ್ತಾ ಇದೆ. ಓಡು 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 ಚಲೇಗ ಅವೋ ಓಡು. ಲೈಫ್ ಅಟ್ ಮೌಂಟೇನ್ ಭಯ್ಯ ಇದಾರೆ. ಕ್ಯಾಂಪ್ ಸೈಟಿಗೆ ಬಂದ್ವಿ. ಒಂದೇ ಒಂದು ನಿಮಿಷ ಅಷ್ಟೇ ಗ್ಯಾಪ್. ಆಚೆ ನೋಡಿದ್ರೆ ಆನೆಕಲ್ ಮೇಲೆ, ಆಚೆ ನೋಡಿದ್ರೆ ಆನೆಕಲ್ ಮೇಲೆ. ಒಂದಿನ 1 ನಿಮಿಷ ಆಗಿಲ್ಲ ಟೆಂಟಿಗೆ ಆಗ್ಲೇ ನೋಡಿ. 1 ನಿಮಿಷ ಆಗಿಲ್ಲ ಇದು ನೋಡಿ. ಟೀ ಈ ವೆದರಲ್ಲಿ ಕ್ರೇಜಿ ಇರುತ್ತೆ. ಬಿಸಿ ಐತೆ ಹಿಂಗೆ ಮಾಡ್ಕೊಂಡು ಒಳ್ಳೆ ಆಟ. ಇದೊಂದು 4 ಗಂಟೆ. Cheers. Second day successfully completed, fully satisfied. ಫುಲ್ ಇನ್ಕ್ಲೈನ್ ಇತ್ತು, ಅದು ಕ್ರೇಜಿ ಇತ್ತು. ನಾಳೆ ಇಲ್ಲಿಂದ ಮುಂತಾಜ ಇನ್ನೊಂದು ಕ್ಯಾಂಪ್ ಸೈಟಿಗೆ ಹೋಗ್ತೀವಿ. ಸೊ ಇವತ್ತಂತೂ ಕ್ರೇಜಿ. ಸ್ವಲ್ಪ ಬೇಗ ಬಂದು 4:45 ಸ್ನ್ಯಾಕ್ಸ್ ಮಾಡಿ ಕ್ರಿಕೆಟ್ ಆಡಿಕೊಂಡು ಕ್ರೇಜಿ ಇದೆ ನೋಡಿ. 360 ಡಿಗ್ರಿ ವೈಟ್ ಕ್ಯಾಪ್ ಮೌಂಟೇನ್ಸ್ ಮಧ್ಯದಲ್ಲಿ ಕ್ರಿಕೆಟು. ಅದರಲ್ಲಿ ನಮ್ಮ ವೆಂಕಿ ಬೇರೆ 6 ಹೊಡೆದ. ಏನ್ ಮಾಡು ವೆಂಕಿ ಹೆಂಗೆ ಎಲ್ಲ ಹತ್ರ ಅಣ್ಣ 6 ಹೊಡೆದೀನಿ ನೋಡು. ಯೋಗೇಶ್ ವಿಡಿಯೋಗ್ರಫಿ ಫೈನ್ ಆಗಿ ಮಾಡಿದ್ದಾರೆ. ನಂದು ಮಾಡವನ್ಲೇ ಅವ್ನು ಕರೆಕ್ಟಾಗಿ ಅದು ದೂರದಿಂದ ಮಾಡ್ಬಿಟ್ಟಾನೆ. 6 ಫೈನ್ ಆಗಿತ್ತು. ಸೊ ಇವಾಗ 7:30 ಊಟಗಳು ಮಾಡಿಕೊಂಡು ಸ್ಲೀಪ್ ಹಾಕೊಂಡು ಬೆಳಿಗ್ಗೆ ಎದ್ದೆ ಆದ್ಮೇಲೆ ಕಷ್ಟ. 12,000 feet ಅಬೋ. ಟೀ, ಮ್ಯಾಗಿ, ವ್ಯೂ. ಕ್ರೇಜಿ ಲೈಫ್. ಡೇ 3 ಮಿಂಟಾಜಿಂದ ಸ್ಟಾರ್ಟ್. ಮಿಂಟಾಜಿಂದ ಇವಾಗ ನಗಾರು ಬೇಸ್ ಕ್ಯಾಂಪಿಗೆ ನಮ್ಮ ಜರ್ನಿ. 6 kilometers ಫುಲ್ ಇನ್ಕ್ಲೈನ್. ಎಗರ್ಕೊತಾ ಇದ್ದೀವಿ. ಫುಲ್ ಇನ್ಕ್ಲೈನ್, ಫುಲ್ ಮಜಾ. ಕ್ರೇಜಿ ಇರುತ್ತೆ. ಇಲ್ಲೂ ಕ್ರೇಜಿ ಇತ್ತು. ನೆನ್ನೆಲ್ಲ ಬಂದು ಕ್ರಿಕೆಟ್ ಆಡಿ ಒಳ್ಳೆ ಊಟಗಳು ಮಾಡಿ ಇವತ್ತು ಬೆಳಗ್ಗೆ ಇದ್ದಿ ಅದು ಪರೋಟ ತಿಂದು ಎಲ್ಲ ಪ್ಯಾಕ್ ಮಾಡಿಕೊಂಡು ಕ್ರೇಜಿ ಇತ್ತು. ಇವಾಗ ಏನು ನೋಡ್ತಿದ್ದೀರಾ, ಫುಲ್ಲು ಗ್ರೀನು. ಇನ್ನೊಂದು 30 minutes ಫುಲ್ಲು ಚೇಂಜ್ ಆಗುತ್ತೆ. ನಗರಿಗೆ ಹೋಗ್ತಾ ಲೆಟ್ಸ್ ಸಿ ನಗರ ಹೋಗೋಣ. ಅಲ್ಲಲ್ಲಿ ಈ ಥರ ಅಂಗಡಿಗಳಿರುತ್ತೆ. ನಿಲ್ಸ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಇದು ಫಸ್ಟ್ ಸ್ನೋ ನಮಗೆ ಸಿಕ್ಕಿರೋದು. ಫಸ್ಟ್ ಕ್ಯಾಂಪ್ ಸೈಟ್ ಸ್ಟೇ ಆಗಿದ್ವಲ್ಲ, ಅದೇ ಗ್ರಾಂಡ್ ವಿಲೇಜ್. ಅಲ್ಲಿಂದ ಇಲ್ಲಿ ಬರೋಕ್ಕೆ ಆಲ್ಮೋಸ್ಟ್ ಒಂದು 12 kilometer, 10 kilometer, 9 kilometer ಬಂದಿದ್ದೀವಿ. ಸೆಕೆಂಡ್ ಕ್ಯಾಂಪ್ ಸೈಟ್ ಬಂದಲ್ಲಿತ್ತು ಮುಂತಾಜ್. ಫಸ್ಟ್ ಕ್ಯಾಂಪ್ ಸೈಟ್ ಅದು ಗ್ರಹಣ. ನೆಕ್ಸ್ಟ್ ಕ್ಯಾಂಪ್ ಸೈಟ್ ನಗಾರು. ಕ್ರೇಜ್ ಇತ್ತು. ಇಲ್ಲೇ ಬಂದರೆ ಹೋಯ್ತೀನಿ ನಾನು. ಇಲ್ಲಿಂದ ಸ್ನೋ ಸ್ಟಾರ್ಟ್, ಸ್ನೋ ಚೈನ್ ಹಾಕೋಬೇಕಷ್ಟೇ. ಓ, ಇಲ್ಲಿಂದ ಸ್ನೋ ವಾಕ್ ಸ್ಟಾರ್ಟು. ಅಲ್ಲಿ ನೋಡಿ, ಅಲ್ಲಿ ಮೌಂಟೇನ್ ಗೋಟ್ ಹಾಕ್ಬೇಕು ಇಲ್ಲಿಂದ. ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ಇಲ್ಲಿಂದ ಫುಲ್ ಸ್ನೋ ಸಿಗುತ್ತೆ. ಕ್ರೇಜಿ. ಇವಾಗ ಏನು ನೋಡಿದ್ವಿ, ಫುಲ್ ಗ್ರೀನ್. ಇಲ್ಲಿ ನೋಡಿ,
ಕ್ರೇಜಿ. ನೆಟ್ವರ್ಕ್ ಸಿಗ್ತೈತೆ ಅನ್ಸುತ್ತೆ ಇವಾಗ. ನಗರಕ್ಕೆ ಇನ್ನೊಂದು 200 ಮೀಟರ್ಸ್ ಇದ್ದಂಗೆ. ಏನು ಕ್ರೇಜ್ ಇದೆ ಗೊತ್ತಾ ಇಲ್ಲಿ. ಇದು ಕಡ್ಡಿ ಹೋಗ್ತೀವಿ ಬೇಕು. ಕ್ರೇಜ್ ಇದೆ. ಸೊ ಬಾಯ್ಸ್, ಒಂದೊಂದು ಕಡೆ ನೆಟ್ವರ್ಕ್ ಸಿಕ್ತು. ಅದರಿಂದ ನೆಕ್ಸ್ಟ್ ನಗರ ಕ್ಯಾಂಪಿಗೆ ಹೋಗ್ತಿದ್ದೀವಿ. ಇನ್ನೊಂದು ಹಾಫ್ ಆನ್ ಅವರ್. ಕ್ರೇಜ್ ಇದೆ. 360 ಡಿಗ್ರಿ ಫುಲ್ಲು ಸ್ನೋಯಿಂದ ಕವರ್ ಆಗಿದೆ. ಸ್ನೋ ಇದ್ರೂ ಕೂಡ ಅಷ್ಟು ಒಂದು ಟೀ ಶರ್ಟು ಒಂದು ಇದ್ರೆ ಸಾಕು, ಹತ್ಕೊಂಡು ಹೋಗ್ತಾ ಇರ್ಬೋದು. ಕ್ರೇಜ್ ಇದೆ ಎಕ್ಸ್ಪೀರಿಯನ್ಸ್ ಮಾತ್ರ. Day 3 successfully coming to an end. Fullu 360 degree covered with white mountains. Crazy ಇತ್ತು. ಫೈನಲಿ ಡೇ 3 ಕಂಪ್ಲೀಟೆಡ್. ಇವತ್ತು ಸ್ವಲ್ಪ ಈಸಿ ಇತ್ತು, ಆರಾಮಾಗಿ ಬಂದು. ಸೊ ನಾವು ಬಂದಿದ್ದು ನಗಾರು ಕ್ಯಾಂಪ್. ನಗಾರು ಫುಲ್ ಸ್ನೋ ಅಲ್ಲೇ ಸ್ಟೇ ಇವತ್ತಂತೂ. ಕ್ರೇಜಿ ಇರುತ್ತೆ. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಅವು 12,000 ಮೀಟರ್ಸು ನಗರ ಕ್ಯಾಂಪ್ ಸೈಟು. ಕ್ರೇಜಿ ಮ್ಯಾಗಿ ಮಾಡಿಕೊಟ್ಟಿದ್ದಾರೆ. ಸೊ 360 ಡಿಗ್ರಿನೂ ಐಸು. ಕ್ರೇಜಿ ಇರುತ್ತೆ. ಇದ್ರ ಜೊತೆ ಮ್ಯಾಗಿ, ಪಾಡಾಕೋ ಮ್ಯಾಗಿ, ಪಾಡಾಕೋ ಟೀ. ಯಾರು ಅಡಿಸ್ಕೊಂಡಿರೋದು? ನಾನಿಲ್ಲಿ ಈಸ್ಕೊಳ್ಳೋಣ ಅಂತ ಹೋದೆ. ಚೇರ್ಸ್ ಗೈಸ್. ಏ ಬಾರ ಇಲ್ಲಿ. ಟೀ ಕ್ರೇಜಿ ಮಾಡೋದಕ್ಕೆ ಟೀ ಒಂದು ಕ್ರೇಜಿ ಮಾಡಿದ್ದಾರೆ. ಮ್ಯಾಗಿ ನೋಡಿ ಹಂಗೆ ಫುಲ್ ರಿಚ್ ಮ್ಯಾಗಿ. ಇವತ್ತಿನ ಪ್ಲಾನ್ಸ್ ಅಷ್ಟೇ. ಮ್ಯಾಗಿ ತಿಂದು ಸ್ನ್ಯಾಕ್ಸ್ ತಿಂದು ಆರಾಮಾಗಿ ಸುತ್ತಾಡ್ಕೊಂಬಂದು ನಾಳೆ ಬೆಳಿಗ್ಗೆ 4 ಗಂಟೆಗೆ ಬಿಡಬೇಕು. ನಾಳೆ ಸಮಿಟ್ ಇರುತ್ತೆ. ಸೊ ನಾಳೆ ಸಿಗೋಣ. ಟೈಮ್ ಸೂಪು, ಕಾಫಿ, ಟೀ, ಊಟ ಬಡಿಯ. ಈ ವ್ಯೂ. ಸ್ವಲ್ಪ ಜನಕ್ಕೆ ಸ್ನೋವಲ್ಲಿ ವಾಶ್ರೂಮ್ಗೆ ಹೋಗೋದು ಹೆಂಗೆ ಅಂತ ಡೌಟ್ ಇರುತ್ತೆ. ಏನೆಲ್ಲ ಈ ಥರ ಒಂದು ಟೆಂಟ್ ಹಾಕಿರ್ತಾರೆ. ನಿಮ್ಮ ಕೆಲಸ ಮುಗಿಸ್ಕೊಂಡು ಸ್ನೋ ಐತಿ ಅದಕ್ಕೆ ಕ್ಲೀನಾಗಿ ಮುಚ್ಚಿ ಆಚೆ ಬಂದು ನೋಡಿದ್ರೆ ಈ ಥರ ಮಸ್ತ್ ವ್ಯೂ ಇರುತ್ತೆ. ಮೌಂಟೇನಲ್ಲಿ 7 ಗಂಟೆಗೆ ಅಥವಾ 6:15ಗೆ ಊಟ ಲಾಸ್ಟು. ನೋಡಿ, ಏನೋ ನಿದ್ದೆ ಬರಲಿ ಅಂದರೆ ಮತ್ತೆ ಇನ್ನೊಂದ್ಸರಿ ಹೊಟ್ಟೆ ಹಸಿಗೆ ಆಗುತ್ತೆ. ಏನು ಮಾಡೋಕ್ಕಲ್ಲ. 6:30 7 ಗಂಟೆಗೆ ತಿನ್ಕೊಂಡು ಮನೆಗೆ ಮಾಡಬೇಕು. ನಾಳೆ ಬೆಳಗ್ಗೆ 3 ಗಂಟೆಗೆ ಎದಬೇಕಲ್ಲ. ಫೈನ್ ಊಟ. ಮ್ಯಾಂಗೋ ಸ್ವೀಟು, ಐಸ್ ಕ್ರೀಮ್ ಇದ್ದಂಗೆ ಐತೆ. ಇದು ಸೋಯಾಬೀನ್ ರೈಸ್ ವ್ಯೂ. ಕ್ರೇಜಿ. ಬೆಳಿಗ್ಗೆ 3 ಗಂಟೆ, ಡೇ 4. ಕ್ರೇಜಿ ಚಳಿ ಐತೆ. ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಪ್ರಾಪರಾಗೆ. ಶೂ ಲೇಸ್ ಹಾಕೊಳ್ಳೋಣ ಅಂದರೆ ಶಾಗೆ ಹೋಗವೆ. ಇದು ಖಾಲಿ ಒಳಗೆ ಹಾಕೊಳ್ಳೋಕ್ಕೆ ಭಯ ಆಯ್ತೈತೆ. ಆಚೆ ನೋಡಿದ್ರೆ ಟೆಂಟ್ ಮುಂದೆನೇ ಸ್ನೋ, ಇಲ್ಲಿ ಸ್ನೋ ಮ್ಯಾನು. ಕ್ರೇಜಿ. ಇವತ್ತಂತೂ ಫುಲ್ ಡೆಡ್ಲಿ ಎಕ್ಸ್ಪೆನ್ಸ್ ಇರುತ್ತೆ. ಇವತ್ತೇ ಸಮಿಟ್ ಇರುತ್ತೆ. ಹೋಪಿಂಗ್ ಫಾರ್ ದ ಬೆಸ್ಟ್ ಅಷ್ಟೇ. ಸಮಿಟ್ ಮುಗಿಸ್ಕೊಂಡು ಒಂಚೂರು ಕೆಳಗಡೆ ಹೋಗಿ ಬಿಸ್ಕೇರಿ ಅಂತ ಏನೋ ಒಂದು ಬರುತ್ತೆ ಕ್ಯಾಂಪ್ ಸೈಡ್, ಅಲ್ಲಿ ಸ್ಟೇ ಆಗೋದಷ್ಟೇ. ಮಜಾ ಇರುತ್ತೆ. ಬನ್ನಿ, ಲೆಟ್ಸ್ ಗೋ. ಇವತ್ತೆಲ್ಲ ಸ್ನೋ ಗೇಟರ್ಸ್ ಆಗ್ತಾಯಿದ್ದೀವಿ. ಕ್ರೇಜಿ ಇರುತ್ತೆ ಸ್ನೋ ಎಕ್ಸ್ಪೀರಿಯನ್ಸ್. ಏನಿಲ್ಲ, ಫ್ರೆಂಡ್ ಅಂತ ಬರ್ತಿರುತ್ತೆ. ಹಾಕೊಂಬಿಟ್ಟು ಹಿಂಗೆ ಹಾಕ್ಬಿಟ್ಟ ಅಂದರೆ ಮುಗಿತು ಕತೆ ಇದಿರುತ್ತೆ. ಡೇ 4 ಸಕ್ಸಸ್ಫುಲಿ ಸ್ಟಾರ್ಟೆಡ್ ಅಟ್ 3:30. ಕ್ರೇಜಿ ಎಕ್ಸ್ಪೀರಿಯನ್ಸು. ನೋಡಿ, ಫುಲ್ಲು ಕತ್ಲು. ಮೇಲೆ ಹೋಗ್ಬೇಕು. ಕ್ರೇಜಿ ಇರುತ್ತೆ. ಲೈಟ್ಸ್ ಹಾಕೊಂಡು ಹೋಗ್ತಾ ಇರೋದು ಅಷ್ಟೇ.
ಇವಾಗೇನೋ ತೋರ್ಸೋಕ್ಕಾಗಲ್ಲ. ಸೊ ನಾನು ಸ್ವಲ್ಪ ಬೆಳಿಗ್ಗೆ ಈಗ ಒಂದು 5:30-6 ಗಂಟೆ ಆಗಿ ನಾವು ಮತ್ತೆ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಚಳಿನೇ ಇದೆ, ಅದೇ ಥರ ಇಯರ್ಸ್ ಹಾಕೊಂಡಿದ್ವಿ. ಸೊ ನೋ ಪ್ರಾಬ್ಲಮ್. रहेंगे कोई दिक्कत नहीं है. ಫಸ್ಟ್ ಲೆವೆಲ್ ಆಫ್ ಇನ್ಕ್ಲೈನ್ ಅವಾಗ ಹೇಳ್ದಂಗೆ ಕ್ರೇಜಿ ಇತ್ತು. ಆಲ್ಮೋಸ್ಟ್ ಒಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ಬಂದಿದ್ವಿ ಅನ್ಸುತ್ತೆ ಅಷ್ಟೇ. ಬಟ್ ಇಲ್ಲಿಂದ ಫುಲ್ಲು ಓಪನ್ ಲ್ಯಾಂಡ್ಸ್ಕೇಪ್ ಸ್ಟಾರ್ಟ್ ಆಗುತ್ತೆ. ಸರ್ಪಾಸ್ದು ಕ್ರೇಜಿ ಇರುತ್ತೆ ಅಲ್ಲಿ ನೋಡಿ. ಕ್ರೇಜ್ ಇದೆ. ಇಲ್ಲಿಂದ ಮೇಲೆ ಹತ್ಕೊಂಡು ಹೋಗ್ಬೇಕಷ್ಟೇ. ಇವಾಗ ಪಾಸಿಂಗ್ ಎಂಟ್ರಿ ಆಗ್ತಾಯಿದ್ವಿ. ಫೈನಲಿ ಬ್ರೋ, ಫೈನಲಿ ಟುವರ್ಡ್ಸ್ ದಿ ಸರ್ಪಾಸ್. ಎಲ್ಲ ಬೆಟ್ಟಗಳು ಕಾಣಿಸ್ತಿದೆ. ಹತ್ಬೇಕಾರೆ ಎಲ್ಲ ಬೆಟ್ಟ ಕೆಳಗಡೆ ಇದ್ವಿ ನಾವು. ಬಟ್ ಇವಾಗ ನೋಡಿದ್ರೆ ನೋಡಿ ಆಲ್ಮೋಸ್ಟ್ ಎಲ್ಲ ಬೆಟ್ಟಗಳು ಹಿಂಗೆ ಲೈನಾಗಿ ಕಾಣಿಸ್ತಿದೆ. ಕ್ರೇಜ್ ಇದೆ. ಇಲ್ಲಿಂದ ಫುಲ್ ಓಪನ್ ಲ್ಯಾಂಡ್. ಎಷ್ಟು ದೂರ ನೋಡಿದ್ರೆ ಅಷ್ಟು ದೂರ ಅನಿಸ್ತು. ओम नमो पार्वती पते हर ಐಸು ಫೈನಲ್ ಇರುತ್ತೆ ಸಮೇತ. ಕ್ರೇಜ್ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ಸ್ ಏನೋ ಬಂದಿದ್ದೀವಿ ಅನಿಸುತ್ತೆ. ಅಷ್ಟು ಬಂದರೂ ಕೂಡ ಈ ಬೆಟ್ಟಗಳು ನೋಡಿದ ತಕ್ಷಣ ಅಲ್ಫರ್ಟ್ಸ್ ಕಷ್ಟ ಅನಿಸ್ತ. ಸೊ ಕ್ರೇಜ್ ಎಕ್ಸ್ಪೀರಿಯನ್ಸ್. ಫಿಸಿಕಲಾಗಿಂತ ಇವು ಮೆಂಟಲ್ ಸ್ಟ್ರೆಂತ್ ಮ್ಯಾಟರ್ಸ್. ಅದು ಕ್ರೇಜಿ ನೋಡಿ. ಪೂರ ಹಿಮಾಲಯನ್ ರೈಜನ್ಸ್ ಕ್ರೇಜಿ ಕಾಣಿಸ್ತಿದೆ. ಸರ್ಪಾಸ್ ಅಂತೂ ನೋಡಿ ಆಲ್ಮೋಸ್ಟ್ ಇದು ಏಪ್ರಿಲ್ ಸೀಸನ್, ಬಟ್ ಕ್ರೇಜಿ ಕಾಣಿಸ್ತಿದೆ. ಹರ ಹರ್ ಮಹಾದೇವ್, ಹರ ಹರ್ ಮಹಾದೇವ್. ನನ್ನಂಡಷ್ಟೇ ಸರ್ಕಸ್ ಪಾಸ್ ಆದ್ವಿ. ಕ್ರೇಜಿ ಇತ್ತು. 1 ಅವರ್ ಇದ್ವಿ ನಮ್ಮ ಮನೆ ರೆಸ್ಟ್. ಅಂಥ ಕೋಲ್ಡ್ ಏನಿಲ್ಲ, ಎಲ್ಲ ಗೇರ್ಸ್ ಹಾಕೊಂಡಿದ್ರೆ ಆರಾಮಾಗಿರ್ಬೋದು. ಚೆನ್ನಾಗಿದೆ. ಒಂಥರ ಡ್ರೀಮ್ ಇಲ್ಲ ಅಂತ ಅನಿಸ್ತಿದೆ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರೋದು ಈ ಥರ ಇದ್ರ ಮೇಲೆ, ಸ್ನೋ ಇದ್ರ ಮೇಲೆ ನೋಡಿ. ಇದು ಮುಂದೆ ಸ್ಲೈಡ್ ಇರುತ್ತೆ, ಬಟ್ ಫೋನ್ ತೆಗಿಯೋಕ್ಕೆ ಬಿಡಲ್ಲ ಅನ್ಸುತ್ತೆ ಅವರು. ಏನು ಮಜಾ ಅಂದರೆ 6 ಕಿಲೋಮೀಟ್ರು 2 ಅವರ್ ಹತ್ಕೊಂಬಂದು. ಬಟ್ ಈ ಸ್ಲೈಡಲ್ಲಿ 20 ನಿಮಿಷ ಕೆಳಗಡೆ ಹೋಗ್ಬಿಡ್ತೀವಿ. ಬಟ್ ಇಲ್ಲಿ ಸರ್ಪ್ರೈಸ್ ಹೆಂಗೆ ಅಂದರೆ ನಾವು ಬರೋದೇ ಬೇರೆ ಬಿಟ್ಟು ಹೋಗೋದು ಬೇರೆ ಬೇಕು. ಚೆನ್ನಾಗಿರುತ್ತೆ. ಕ್ರೇಜ್ ಇದೆ ಎಕ್ಸ್ಪೀರಿಯನ್ಸ್. ಇಲ್ಲಿ ನೋಡಿ ಹೆಂಗಿದೆ.